ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವ್ರಿಗಿರ್ತಕ್ಕಂಥ ಬುದ್ಧಿವಂತಿಕೆ ಮತ್ತು ಜನಪ್ರಿಯತೆ, ಮತ್ತು ಅವರು ಈ ರಾಜ್ಯದ ಸಂಪೂರ್ಣ ನಾಡಿ ಮಿಡಿತವನ್ನು ತಿಳ್ಕೊಂಡಿರ್ತಕ್ಕಂಥದ್ದು. ಬಹುಶಃ ಯಶಸ್ವಿಯಾಗಿ ಅವರು ನಮ್ಮ ದೇವರಾಜ ಅರಸರವರ ದಾಖಲೆಯನ್ನು ಮುರಿದಿದ್ದಾರೆ. ಬಹುಶಃ ಮುಂದೆ ಬೇರೆಯವರು ಇದನ್ನು ಮುರಿತಾರೋ ಇರೋ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರಿಗೆ ಇವತ್ತೊಂದು ಮಾತು ಹೇಳಿದ್ದಾರೆ ಸರ್, ನಾನು ಪೂರ್ಣಾವಧಿಯ ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ, ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳ್ಬೋದೇನೋ, ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ಕೇಳ್ಬೋದು. ಸರ್, ಈಗ ಸಿದ್ದರಾಮಯ್ಯ ಅವರು ಎಲ್ಲ ಜನತಾ ಪರಿವಾರದಲ್ಲಿ ಇದ್ದಾರೆ. ಸೊ ಅವರು ಕಾಂಗ್ರೆಸ್ ಬಂದು ಸಿಎಂ ಆಗೋದು, ಅದು ದಾಖಲೆಯನ್ನು ಕೂಡ ಮುರಿದಿರುವಂಥದ್ದು ಕಾಂಗ್ರೆಸ್ ಸರ್, ಯಾವುದೇ ದಾಖಲೆ ಮುರಿಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಮುರಿಬೇಕು, ಬೇರೆ ಯಾರು ಮುರಿಯೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ, ಜೊತೆಗೆ ಕಾಂಗ್ರೆಸ್ಗೆ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇದೆ. ಬಹುಶಃ ಜನತಾದಳದಲ್ಲಿ ಇದ್ದಿದ್ರೆ ಅಂತ ವೋಟ್ ಬ್ಯಾಂಕ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ ಬಂದ್ರೆ ವೋಟ್ ಬ್ಯಾಂಕ್ ಸಹಕಾರ ಕೂಡ ಅವ್ರಿಗೆ ಸಿಕ್ತು, ಆಮೇಲೆ ಹೈಕಮಾಂಡ್ ಆಶೀರ್ವಾದ ಕೂಡ ಸಿಕ್ತು. ಹೈಕಮಾಂಡ್ ಆಶೀರ್ವಾದ ಸಿಕ್ಕಿದ್ರೆ ದಾಖಲೆ ಮುಗಿದಿದೆ. ಜೆಡಿಎಸ್ ಅಲ್ಲಿ ಆಗ್ತಿರ್ಲಿಲ್ಲ ಸರ್ ಸಿಎಂ ಆಗುತ್ತೆ, ಸಿಎಂ ಆಯ್ತಿರ್ಲಿಲ್ಲ ಅವ್ರು ಜೆಡಿಎಸ್ ಅಲ್ಲಿ. ನೀವು ಜೆಡಿಎಸ್ ಕೇಳಬಹುದು, ಈ ಸಂದರ್ಭದಲ್ಲಿ ಈಗ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಾರೆ, ಮತ್ತೆ ಇರ್ತಕ್ಕಂಥ ಸಿಎಂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಬೇರೆಯವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕಾ? ಒಬ್ಬರು ದಾಖಲೆ ಮುರಿದಾಯ್ತಲ್ಲ ಅವರು, ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬಿಡ್ತಕ್ಕಂಥ ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ, ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ಅದನ್ನೇ ಕೊಡಿ ಅಂತ ಹೇಳ್ತಾರೆ. ಅವರು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಕೂಡ. ಅದನ್ನ ಮಾಡ್ತಾರೆ ಸಿದ್ದರಾಮಯ್ಯ, ಆ ತರ ಏನಿಲ್ಲ, ಅವರು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ. ಪೂರ್ಣಾವಧಿ ಸಿಎಂ ಆಗಿರ್ತೀರಿ ಅನ್ನೋ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಯಾರು ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಎಲ್ಲ ಚರ್ಚೆ ಆಗ್ತಿರುವಂತದ್ದು, ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ಹೇಳಿಲ್ವಾ, ಈ ರಾಜ್ಯದ ಮೂಲೆ ನಾಡಿ ಮಿಡಿತವನ್ನು ತಿಳಿಸಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಯ್ಯ ಅವರು. ಅದರಿಂದ ಅವರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಅವರ ಆಡಳಿತವನ್ನು ಇಲ್ಲಿ ಒಂದು ಮಾತ್ರ ಇದೆ ಸರ್, ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶ ಸಿಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ಯಾಕೆ ಮೌನವಾಗಿದೆ ಹೈಕಮಾಂಡ್ ಅಂತ ನಿಮ್ಮ ಭಾವನೆ ಯಾಕೆ ಬಂತು? ಯಾರು ಹೇಳಿದ ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡ್ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ಮಾಡ್ತಾರೆ.